ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಅಂತ ಹೇಳ್ಬಿಟ್ಟು ನಾನು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯೂಟಿ ಮಾಡೋಕ್ಕೆ ಹೊರಟು ತಕ್ಷಣ ಗಾಡಿ ಪ್ರಾಬ್ಲಮ್ ಆಗಿತ್ತು. ಯಾಕೋ ಇದೇನೋ ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ ಅಂತ ಬ್ಯಾಟ್ರಿ ಬಿಚ್ಚಿ ನೋಡಿದೆ. ಬ್ಯಾಟ್ರಿ ಎಲ್ಲ ಚೆನ್ನಾಗಿತ್ತು, ಬಟ್ ಹೀಟಿಂಗ್ ಪ್ಲಗ್ ಹೋಗಿತ್ತು. ಸರಿ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಗಾಡಿನ ತೆಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸು, ನಮ್ಮ ಅಣ್ಣನ ಎಲ್ಲರೂ ಕರೆದು ಗಾಡಿನ ತೆಲ್ಲಿಸಿ ಸ್ಟಾರ್ಟ್ ಮಾಡಿದೆ. ಆಗ ಈಗ ತೆಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ. ಡ್ಯೂಟಿ ಬಂತು ಎಲೆಕ್ಟ್ರಾನ್ ಸಿಟಿಯಿಂದ ಕುಂಬ್ಳಗೂಡಿಗೆ. ಸರಿ ಅಂತೇಳಿ ಕಸ್ಟಮರ್ ಕಾಲ್ ಮಾಡಿದೆ, ಸರ್ ಲೊಕೇಶನ್ ಕಡೆ ಇದೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತೇಳಿ ಕಸ್ಟಮರ್ ಪಾಯಿಂಟ್ಗೂ ನಾನು ಕೂಡ ರೀಚ್ ಆದೆ. ಕಸ್ಟಮರ್ನ ನೋಡಿದೆ. ನೋಡಿ, ಕಸ್ಟಮರ್ ಪೈಪ್ನ ಲೋಡ್ ಮಾಡ್ಬೇಕು ಸರ್, ಒಂದು 5 ನಿಮಿಷ ಅಂತ ಹೇಳಿದ್ರು. ಸರಿ ಸರ್ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಸರಿ ಸರ್ ಅಂತ ಹೋಗಿ ಅವರು ಕೂಡ ಪಾಪ ಲೇಟ್ ಮಾಡಿಕೊಡ್ಲಿಲ್ಲ, ಬೇಗ ಲೋಡ್ ಮಾಡಿಕೊಟ್ರು. ತುಂಬಾ ಇದಾಗಿಲ್ಲ. ಸರಿ ಅಂತ ಆಯಿತು ಅಂತೇಳಿ ಅಲ್ಲಿಂದ ಹೊರಟು ಬೊಮ್ಮನಹಳ್ಳಿ ಮೇನ್ ರೋಡೆಲ್ಲ ಜಾಮ್ ಆಗಿತ್ತು ಅಂತೇಳಿ ಸರ್ವಿಸ್ ರೋಡಿಗೆ ಬಂದೆ. ಸರ್ವಿಸ್ ರೋಡ್ ಬಂದು ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ರೋಡ್ ಹೇಗೋ ಮಾಡಿ ಕುಂಬ್ಳಗೂಡು ರೀಚ್ ಆದೆ. ಡ್ರಾಪ್ ಪಾಯಿಂಟ್ ಕೂಡ ಬಂದೆ. ಜಾಸ್ತಿ ಲೇಟ್ ಮಾಡಿಲ್ಲ. ಅವರು ಸರ್ ಒಂದು 5 ನಿಮಿಷ ಹುಡುಗರಿಲ್ಲ ಅಂತ ಹೇಳಿದ್ರು. ಸರಿ ಅಂತ ವೆಯ್ಟ್ ಮಾಡಿದೆ. ಮತ್ತೆ ಕಸ್ಟಮರು ಇಲ್ಲ ಸರ್ ನಾವೇ ಅನ್ಲೋಡ್ ಮಾಡ್ಕೊತೀವಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತೇಳಿ ಅವರೇ ಗಾಡಿ ಕೂಡ ಅನ್ಲೋಡ್ ಮಾಡಿದ್ರು. ಅನ್ಲೋಡ್ ಮಾಡಿ ಸರಿ ಅಂತೇಳಿ ಅಮೌಂಟ್ ಕೂಡ ಕಲೆಕ್ಟ್ ಮಾಡಿಕೊಂಡೆ. ಅಲ್ಲಿಂದ ಡೋರ್ನ ಲಾಕ್ ಮಾಡಿಕೊಂಡು ಸೀದಾ ಗಾಡಿನ ಮುಂದೆ ಬಂದು ಪೆಪ್ಸಿ ಗೇಟ್ ಹತ್ರ ಹಾಕ್ಕೊಂಡೆ. ಪೆಪ್ಸಿ ಗೇಟ್ ಹಾಕೊಂಡು ಮತ್ತೆ ಡ್ಯೂಟಿ ಬಂತು. ಡ್ಯೂಟಿ ತೊಗೊಂಡೆ 1.5 ಕಿಲೋಮೀಟ್ರ್ ಪಿಕಪ್ ಇತ್ತು. ಸರಿ ಅಂತೇಳಿ ಪಿಕಪ್ ಪಾಯಿಂಟ್ ಕೂಡ ಹೋದೆ. ಕಸ್ಟಮರು ಸರ್ ಒಂದು 5 ನಿಮಿಷ ಅಂತ ಹೇಳಿದ್ರು. ಸರಿ ಅಂತೇಳಿ ವೆಯ್ಟ್ ಮಾಡಿದೆ. ಆದರೆ ಕಸ್ಟಮರ್ 1.25 ಅವರ್ ವೆಯ್ಟಿಂಗ್ ಮಾಡಿಸಿದ್ರು. ಏನೂ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನೋಡಿ ಈ ಐಟಮ್ ಹಾಕಿದ್ರು ಫಸ್ಟು. ನಾನು ಸರಿ ಅಂತೇಳಿ ಟ್ರಿಪ್ ಸ್ಟಾರ್ಟ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಆಗ್ತೀವಿ ಅಂತೇಳಿ ತುಂಬಾ ಡಿಲೇ ಮಾಡಿ 1.5 ಅವರ್ ವೆಯ್ಟಿಂಗ್ ಮಾಡಿ ಇಷ್ಟು ಲೋಡ್ನ ಮಾಡಿದರು. ಸರಿ ಅಂತೇಳಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೊರಟೆ. ಈ ಡ್ಯೂಟಿ ಬಂದು ಮಾಗಡಿ ರೋಡಿಗೆ ಬಿದ್ದಿರೋದು. ಸರಿ ಅಂತೇಳಿ ರಾಮವಳ್ಳಿ ರೋಡಲ್ಲಿ ನಾನು ಮೂವ್ ಮಾಡಿದೆ. ಅಲ್ಲಿ ಟ್ರಾಫಿಕ್ ಜಾಮು ಈಗ ಬಂದು ಡ್ರಾಪ್ ಪಾಯಿಂಟ್ ರೀಚ್ ಆದೆ. ಸರಿ ಅಂತೇಳಿ ಕಸ್ಟಮರ್ಗೂ ಕಾಲ್ ಮಾಡಿ ಓಕೆ ಅಂತೇಳಿ ಅನ್ಲೋಡ್ ಪಾಯಿಂಟ್ಗೂ ಕೂಡ ರೀಚ್ ಆದೆ. ಕಸ್ಟಮರ್ಗಳು ಹೇಳಿದ್ಮೇಲೆ ಅನ್ಲೋಡ್ ಕೂಡ ಬೇಗ ಮಾಡಿಕೊಟ್ರು. ತೊಂದರೆ ಇಲ್ಲ ಅಂತೇಳಿ ಮತ್ತೆ ಅಲ್ಲಿಂದ ಗಾಡಿನ ಸರಿ ಅಂತೇಳಿ ಅನ್ಲೋಡ್ ಕೂಡ ಮಾಡಿಕೊಂಡು ಅಲ್ಲಿಂದ ಹೋಗೋಣ, ಯಾವ್ದಾರ ಡ್ಯೂಟಿ ತೊಗೋಣ ಅಂದ್ಬಿಟ್ಟು ಮುಂದೆ ಬಂದೆ. ಅಲ್ಲಿ ಮುಂದೆ ಬಂದರೆ ಡ್ಯೂಟಿ ಕೊಡ್ತಾ ಇದ್ದಾರೆ. ನೆನ್ನೆ ತುಂಬಾ ಬೇಜಾರಾಗಿದೆ ಪೋರ್ಟಲ್ ಡ್ಯೂಟಿ ಮಾಡೋಕ್ಕೆ. ಏಕೆಂದರೆ 5 ಕಿಲೋಮೀಟ್ರ್ ಪಿಕಪ್ಪು, 8 ಕಿಲೋಮೀಟ್ರ್ ಪಿಕಪ್ಪು, 12 ಕಿಲೋಮೀಟ್ರ್ ಪಿಕಪ್ ಕೊಟ್ಟರೆ ಯಾರು ಸ್ವಾಮಿ ಮಾಡ್ತಾರೆ, ನೀವೇ ಹೇಳಿ. ಡ್ರೈವರ್ ಏನು ಬದುಕಬೇಕಾ ಸಾಯಬೇಕು ಅನ್ನೋ ಥರ ಮಾಡ್ತಾಯಿದ್ದಾನೆ ಈ ಪೋಟ್ರನ್ನು. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಮಾಡಲೇಬೇಕು ಇಷ್ಟೇ. ಪೋಟ್ರಲ್ಲಿ ಬುಕ್ ಮಾಡೋಂಥ ಕಸ್ಟಮರ್ಗಳು ದಯವಿಟ್ಟು ಒಂದು ಮನವಿ ಮಾಡ್ಕೊತೀನಿ ಸರ್. ನೋಡಿ, ಇಲ್ಲಿ ಏನು ನಾನು ಫೋಟೋದ ಸ್ಕ್ರೀನ್ ವೀಡಿಯೋ ತೋರಿಸ್ತಾ ಇದ್ದೀನಿ. ಈ ಥರ ನಮಗೂ ಒಂದು ರೂಲ್ಸ್ಗಳು ಇರ್ತವೆ ಸರ್. ಏಕೆಂದರೆ ನೋಡಿ, ಅಲ್ಲಿ ಮೇಲ್ಗಡೆ ಏನು ತೋರಿಸ್ತಿದ್ದಾರೆ ಆ ಥರ ನಮಗೂ ಟಾರ್ಗೆಟ್ ಅನ್ನೋದಿದೆ. ಆ ಟಾರ್ಗೆಟಿಂದ ಕೆಳಗಡೆ ಬಂದರೆ ಡ್ಯೂಟಿಗಳು ಬರಲ್ಲ. ಈ ಥರ ಪ್ರಾಬ್ಲಮ್ ಇದೆ ಸರ್. ನೀವು ಕ್ಯಾನ್ಸಲ್ ಮಾಡ್ತು ಅಂದರೆ 100 ಇರೋ ಪಾಯಿಂಟ್ಸು ಆಟೋಮೆಟಿಕ್ಕು ಒಂದೊಂದು ಆರ್ಡ್ರಿಗೂ 10 ಪಾಯಿಂಟ್ಸು ಡೌನ್ ಆಗ್ತಾ ಹೋಗುತ್ತೆ. ಆವಾಗ ಡ್ರೈವರ್ಗೆ ಆರ್ಡ್ರ್ಗಳು ಕೂಡ ಬರಲ್ಲ. ದಯವಿಟ್ಟು ಅರ್ಥ ಮಾಡಿ. ನೀವು ಕ್ಯಾನ್ಸಲ್ ಮಾಡಬೇಕಾದ್ರೂ ದಯವಿಟ್ಟು ಚೇಂಜಸ್ ಮೈಂಡ್ ಅಂತ ಕೊಟ್ಟು ಕ್ಯಾನ್ಸಲ್ ಮಾಡಿ. ಡ್ರೈವರ್ ಏಜೆಂಟ್ಗೆ ಹಾಕಬೇಡಿ. ಯಾಕೆಂದರೆ ನಮಗೆ ಡ್ಯೂಟಿ ತೊಗೋಬೇಕಾದ್ರೆ ಹೊಸಬ್ರುಗಳಿಗೆ 12 ಕಿಲೋಮೀಟ್ರ್ 20 ಕಿಲೋ ಸರ್, ಬೆಂಗಳೂರಲ್ಲಿರುವಂಥವ್ರಿಗೆ ಪ್ರತಿಯೊಂದು ಒಬ್ರಿಗೂ ಏರಿಯಾ ಹೆಸರು ಪ್ರತಿಯೊಂದು ಗೊತ್ತಿರುತ್ತೆ, ಪ್ರತಿಯೊಂದು ಅಡ್ರೆಸ್ ಕೂಡ ಗೊತ್ತಿರುತ್ತೆ. ಎಷ್ಟೋ ವರ್ಷದಿಂದ ಡ್ಯೂಟಿ ಮಾಡ್ತಾಯಿರ್ತಾರೆ. ಬಟ್ ಹೊಸಬ್ರು ಬರ್ತಾರಲ್ಲ ಸರ್, ಅವ್ರಿಗೇನೂ ಗೊತ್ತಿರಲ್ಲ ಸರ್. ಹೊಸಬ್ರುಗಳಿಗೆ ಏನೂ ಗೊತ್ತಿರಲ್ಲ. ಡ್ಯೂಟಿಗೆ ಡ್ರೈವರ್ ಬಂದು ಸೇರ್ಕೊಂಡಿರ್ತಾರೆ, ಡ್ರೈವರ್ ಕೆಲಸ ಸೇರ್ಕೊಂಡಿರ್ತಾರೆ. ಡ್ಯೂಟಿಗಳು ತೊಗೋಬೇಕಾದ್ರೆ ಗೊತ್ತಾಗಲ್ಲ ಇಷ್ಟು ಕಿಲೋಮೀಟ್ರ್ ಇದೆ ಅಂತ. ಡ್ಯೂಟಿ ತೊಗೊಂಡ್ಮೇಲೆ ಸರ್ ನಮಗೆ ಗೊತ್ತಾಗೋದು ಇಷ್ಟು ಕಿಲೋಮೀಟ್ರ್ ಇದೆ.